ನಮಸ್ಕಾರ. ಇವತ್ತು ಜಿಲ್ಲಾಡಳಿತದ ವತಿಯಿಂದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಆವರಣದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಹಾಗೆಯೇ 163ನೇ ಸ್ವಾಮಿ ವಿವೇಕಾನಂದ ಅವರ 163ನೇ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸ್ತಿದ್ದೀವಿ. ಇವತ್ತು ಬೆಳಿಗ್ಗೆ ಮೆರವಣಿಗೆಗಳ ಮೂಲಕ ಎಲ್ಲ ಯುವ ಜನತೆಯನ್ನು ಸೇರ್ಕೊಂಡು ಬಿಟ್ಟು ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ ನಮಗೆ ಸ್ವಾಮಿ ವಿವೇಕಾನಂದ ಅವರು ಅವೇಕ್, ಅರೈಸ್ ಆ್ಯಂಡ್ ಡು ನಾಟ್ ಸ್ಟಾಪ್ ಅಂಟಿಲ್ ಯು ರೀಚ್ ಯುವರ್ ಗೋಲ್, ಗುರಿಯನ್ನು ಮುಟ್ಟುವ ತನಕ ನಿಲ್ಲದಿರಿ ಅಂತೇಳಿ ಕರೆ ಕೊಟ್ಟಿದ್ದು ಈಗಲೂ ಕೂಡ ಭಾಳ ಪ್ರಸ್ತುತವಾಗಿದೆ. ಆತ್ಮನಿರ್ಭರ ಭಾರತ ಎಂಬುದು ಸ್ವಾಮಿ ವಿವೇಕಾನಂದ ಅವರ ಒಂದು ಕನಸಾಗಿತ್ತು. ಯುವ ಜನತೆಯಲ್ಲಿ ನಮ್ಮ ರಾಷ್ಟ್ರ ಕಟ್ಟುವಂತಹ ಒಂದು ಶಕ್ತಿ ಇದೆ, ಅದನ್ನು ಅವರು ನಮಗೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಅವರು ಶಾಂತಿದೂತ, ಇಡೀ ಪ್ರಪಂಚಕ್ಕೆ ಭಾರತೀಯ ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ ತಿಳಿ ಹೇಳಿದ್ದಾರೆ. ಒಂದು ಪುಸ್ತಕ, ಅವರು ಬರೆದಂಥ ಪುಸ್ತಕ ಏನಂದರೆ ಕೊಲಂಬೋ ಟು ಅಲ್ಮೋರಾ. ಆ ಪುಸ್ತಕದಲ್ಲಿ ಮುಖ್ಯವಾಗಿ ಫುಟ್ಬಾಲ್ ಕ್ರೀಡೆಯಲ್ಲಿ ಹೇಗೆ ನಾವು ಗುರಿಯನ್ನು ಸೇರಬಹುದು, ನಾಯಕತ್ವವನ್ನು ಕಂಡುಕೊಳ್ಳಬಹುದು ಎಂಬುದರ ಬಗ್ಗೆ ಭಾಳ ವಿಸ್ತಾರವಾಗಿ ಅವರು ಬರೆದಿದ್ದಾರೆ. ಇವತ್ತು ನಾವೆಲ್ಲರೂ ಸೇರಿ ಈ ನ್ಯಾಷನಲ್ ಯೂತ್ ಡೇ ಅನ್ನು ಆಚರಿಸ್ತಿದ್ದೇವೆ. ಇದರಲ್ಲಿ ಎಲ್ಲರೂ ನಮ್ಮ ಸುಬ್ಬಯ್ಯ ನಾಯ್ಡು ETVಯ ಮುಖ್ಯಸ್ಥರು, ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯತಿನ ಡೆಪ್ಟಿ ಸೆಕ್ರೆಟರಿ ಆದಂಥ ಬಾಬು ಅವರಿದ್ದಾರೆ, ಜಿಲ್ಲಾ ಯುವಜನ ಮತ್ತು ಸಬಲೀಕರಣದ ಅಧಿಕಾರಿಗಳಿದ್ದಾರೆ, ಧರ್ಮಸ್ಥಳದಿಂದ ನಡೆಯುತ್ತಿರುವಂಥ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಶೈಲಜಾ ಅವರಿದ್ದಾರೆ. ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಚೆಂದವಾಗಿ ಆಚರಿಸ್ತಾ ಇದ್ದೀವಿ, ಅರ್ಥಪೂರ್ಣವಾಗಿ ಆಚರಿಸ್ತಿದ್ದೀವಿ.